ನಮಸ್ಕಾರ, ನಾನು ಕಿರಣ್, ಸ್ವರ್ಣ ಟ್ರಾವೆಲ್ಸ್, ಮಲ್ಲೇಶ್ವರಂ, ಬೆಂಗಳೂರು, CN ರಸ್ತೆ, ಭದ್ರಾವತಿ. ಈ ವಿಡಿಯೋ ಚಿತ್ರೀಕರಣವನ್ನು ನಾನು ಲೇ ಲಡಾಖ್ನ ಪ್ರದೇಶದಿಂದ ಪ್ಯಾಂಗಾಂಗ್ ಲೇಕ್ ಅನ್ನುವ ಪ್ರದೇಶದಿಂದ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಸುಂದರವಾದಂತಹ ಲೇಕನ್ನು ಕಾಣ್ಬೋದು. ಇಲ್ಲೇ ವಿಡಿಯೋ ಚಿತ್ರೀಕರಣ ಆಗಿದ್ದು ಅಂತೇಳಿ 3 Idiotsನ ಚಿತ್ರೀಕರಣ ಆಗಿದ್ದು ಅಂತ ಹೇಳ್ತಾರೆ. ಇರಿ ಒಂದು ನಿಮಿಷ, ಇಲ್ಲಿ ನೋಡಿ ಯಾವ ರೀತಿ ಬೈಕ್ ರೈಡ್ ಬರ್ತಾರೆ ಅನ್ನೋದನ್ನು ನೀವು ಕಾಣ್ಬೋದಿಲ್ಲ. ಎಷ್ಟು ಬೈಕ್ಗಳು ಬರ್ತವೆ ಈ ವಿಡಿಯೋ ಚಿತ್ರೀಕರಣಗಳು ಕಾಣ್ಬೋದು ನೀವು. ಸಿಕ್ಕಾಪಟ್ಟೆ ಜನ ಅಡ್ವೆಂಚರ್ಗೋಸ್ಕರ ಹುಡುಗರು ಬರ್ತಾರೆ. ಇವ್ರ ಬೈಕಲ್ಲಿ ನೋಡಿ ಎಷ್ಟು ಬೈಕ್ಗಳು. ಇವರೆಲ್ಲರೂ ಈ ರೀತಿ ಬೈಕ್ನಲ್ಲಿ ಒಂದು ಸಾರಿ ಸ್ಟಾರ್ಟ್ ಮಾಡಿದ್ರೆ ಇದು ಬೈಕ್ ಪ್ಯಾಕೇಜೇ ಇದೆ. ಇವ್ರದ್ದೇನು ಬೈಕ್ ಪ್ಯಾಕೇಜು ಅಂತ ಹೇಳಿದ್ರೆ, ನೀವು ಲೇವರೆಗೂ ಬಂದರೆ ಲೇಯಲ್ಲಿ ಬೈಕ್ ಪ್ಯಾಕೇಜ್ ಕೊಡ್ತಾರೆ. ಇಟ್ರಿ ಸರ್, ಪ್ಯಾಕೇಜ್ ಕೊಡ್ತಾರೆ. ಇವ್ರು ಇಲ್ಲಿಂದ ಪ್ಯಾಕೇಜ್ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಹಿಂದ್ಗಡೆ ಇವ್ರ ಗಾಡಿ ಹಿಂದ್ಗಡೆ ಒಂದು ಗಾಡಿ ಬರ್ತದೆ. ಈ ಗಾಡಿಯಲ್ಲಿ ಯಾವಾಗ್ಲೂ ಅವ್ರಿಗೆ ಬೇಕಾಗಿರುವಂಥ ಟೈರು, ಟ್ಯೂಬು ಎಲ್ಲ ಇಟ್ಕೊಂಡಿರ್ತಾರೆ. ಅವ್ರಿಗೆ ಸೆಕ್ಯೂರಿಟಿಯಾಗಿ ಒಂದು ಗಾಡಿ ಇರ್ತದೆ. ಇದೇ ರೀತಿ ಯಾವಾಗ್ಲೂ ಸಿಕ್ಕಾಪಟ್ಟೆ ನಾವು ಬಂದಾಗ, ಲೇ ಲಡಾಖ್ನ ಪ್ಯಾಕೇಜ್ನಲ್ಲಿ ಬಂದಾಗ ಈ ರೀತಿಯ ಬೈಕ್ಗಳು ನಮಗೆ ಸುಮಾರು ಸಿಕ್ಕಿದ್ವು. ಸುಮಾರು ಜನ ಈ ಬೈಕಲ್ಲೂ ಬರ್ತಾರೆ. ನಾವು ಮುಂದಿನ ದಿನಗಳಲ್ಲಿ ನಮ್ಮ ಟ್ರಾವೆಲ್ಸ್ ಕಡೆಯಿಂದ ಬೈಕ್ ಪ್ಯಾಕೇಜನ್ನು ನಾವು ಬೆಂಗಳೂರಿಂದ ಲೇಗೆ ಬೈ ಫ್ಲೈಟ್ ಮಾಡಿ ಲೇಯಿಂದ 5 ಅಥವಾ 6 ದಿನಗಳ ಕಾಲ ನಾವು ಲೇ ಲಡಾಖ್ ಬೈಕ್ ಪ್ಯಾಕೇಜನ್ನು ನಾವು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಅದು ಕನ್ಫರ್ಮ್ ಮುಂದಿನ ವರ್ಷ ಅನೌನ್ಸ್ ಆಗ್ತದೆ. ಅದೇ ರೀತಿ ನೋಡಿ, ಈ ವಿಡಿಯೋ ಚಿತ್ರೀಕರಣ ಯಾವ ರೀತಿ ಸೌಂದರ್ಯದ ಸೊಬಗು ಲೇ ಲಡಾಖ್ನಲ್ಲಿ ತುಂಬಿದೆ ಅಂತೇಳಿ. ಇದು ಪ್ಯಾಂಗಾಂಗ್ ಲೇಕ್ ಅಂತೇಳಿ. ಇದು 3 Idiots ಚಿತ್ರೀಕರಣ ಈ ಬೌಂಡ್ರಿಯಲ್ಲೇ ಆಗಿರೋದು ಅಂತೇಳಿ. ನಾವು ಅಲ್ಲಿವರೆಗೂ ಹೋಗ್ತೀವಿ. ಮತ್ತೆ ನಾನು ಇನ್ನೊಂದು ವಿಡಿಯೋನ ಮಾಡ್ತೀನಿ. ಬಟ್ ಇಲ್ಲಿ ತುಂಬ ಚೆನ್ನಾಗಿದೆ ಅಂಥೇಳಿ ಈ ವಿಡಿಯೋ ಚಿತ್ರೀಕರಣ. ನಾನೊಂದು ಬೆಟ್ಟದ ಮೇಲಿಂದ ನಿಂತಿದ್ದೀವಿ. ನಮ್ಮ ಬಸ್ ಗಾಡಿಗಳೆಲ್ಲ ಇಲ್ಲಿ ನಿಂತಿದೆ. ಇಲ್ಲಿ ನಮ್ಮ ಗಾಡಿಗಳೆಲ್ಲ ನಿಂತಿದೆ. ನಮ್ಮ ಪ್ರವಾಸಿಗರೆಲ್ಲರೂ ಅವ್ರವ್ರ ಶೂಟಿಂಗಲ್ಲಿ, ಫೋಟೋ ಶೂಟಿಂಗಲ್ಲಿ ನಿರತರಾಗಿದ್ದಾರೆ. ನೋಡಿ ಯಾವ ರೀತಿ ಇದೆ ಅಂತ ಕಾಣ್ಬೋದು. ನಾನು ನಿಧಾನವಾಗಿ ತೋರಿಸ್ತಾ ಹೋಗ್ತೇನೆ. ನನ್ನ ಕೈಯಲ್ಲಾದಷ್ಟು ಮಟ್ಟಿಗೆ ನಾನು ತೋರಿಸ್ತೇನೆ. ಇಷ್ಟು ಕ್ಲಿಯರಾಗಿ ಮೋಡ ಹಾಗೂ ಆ ಬೆಟ್ಟಗಳು ಹೊಂದ್ಕೊಂಡಂಗೆ ಇದೆ. ಕೆಳಗಡೆ ನದಿ. ಈ ಪ್ಯಾಂಗಾಂಗ್ ಲೇಕ್ನ ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿ ನಮಗೀಗ ಹಸಿರು ಕಾಣ್ತಾ ಇದೆ. ಸ್ವಲ್ಪ ಮಧ್ಯದಲ್ಲಿ ಹೋದರೆ ಬ್ಲೂ ಕಾಣುತ್ತೆ. ಆ ಕಡೆ ಕಾಣಿದ್ರೆ ಫುಲ್ಲು ಡಾರ್ಕ್ ಬ್ಲೂ ಕಾಣುತ್ತೆ. ಇದು ನಿಮಗೆ ಸಮಯ ಬೆಳಗ್ಗೆ ಒಂಥರ ಕಂಡ್ರೆ ಮಧ್ಯಾಹ್ನ, ರಾತ್ರಿ, ಈಗ ಈವ್ನಿಂಗ್ ಆಗ್ತಾ ಬಂದಂಗೆಲ್ಲ, ಸನ್ಸೆಟ್ ಆಗ್ತಾ ಇದ್ದಂಗೆಲ್ಲ ಅದ್ರ ಕಲರ್ ಚೇಂಜ್ ಆಗುತ್ತೆ ಅಂತೇಳಿ ಇಲ್ಲಿ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ನಮ್ಗೆ ಇಲ್ಲಿ ಮೂರು ಕಲರ್ ಏನೋ ಇಲ್ಲಿ ಆಲ್ರೆಡಿ ಕಾಣ್ತಾ ಇದೆ. ಈಗ ನಾವು ಈ ಪ್ಯಾಂಗಾಂಗ್ ಲೇಕ್ ನೋಡಿದ್ವಲ್ವಾ, ಈ ಕಡೆ ನೋಡಿ ಈ ರಾಜಸ್ಥಾನ್ ಮರಳಿದೆಯಲ್ಲ, ಸೇಮ್ ಮರಳುಗಾಡು ಥರ ಈ ಥರ ಗುಡ್ಡಗಳು. ಈ ಲೇ ಲಡಾಖ್ನಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಸ್ನೋಗೆ ಸ್ನೋ, ರಾಜಸ್ಥಾನ್ಗೆ ಮರಳುಗಾಡಿಗೆ ಮರಳುಗಾಡು, ಗುಡ್ಡಗಾಡು ಪ್ರದೇಶಕ್ಕೆ ಗುಡ್ಡಗಾಡು. ಸಿಕ್ಕಾಪಟ್ಟೆ ವಿಚಿತ್ರ ವೆರೈಟಿ ಕಲರ್ಗಳಿರೋ ರೀತಿಯ ನಿಮಗೆ ಇದುಗಳು ಸಿಗ್ತದೆ. ಎಂಥದ್ದು ಕಲ್ಲುಗಳು, ಗುಡ್ಡಗಳು ನೋಡಿ. ಮತ್ತೆ ಒಂದಷ್ಟು ಜನ, 3 ಜನ ಬೈಕ್ಗಳ ಇವರು ಲೈಟ್ಗಳು ಹಾಕ್ಕೊಂಡು ಬೈಕ್ ರೈಡ್ ಹೊರಟುಬಿಟ್ಟಿದ್ದಾರೆ. ಈ ರೀತಿ ತುಂಬ ಜನ ಬೈಕ್ನಲ್ಲಿ ಬರ್ತಾ ಇರ್ತಾರೆ ಅಂತೇಳಿ ಹೇಳ್ತಾ, ಇದನ್ನು ನಾನು ಪ್ಯಾಂಗಾಂಗ್ ಲೇಕ್, ಲೇ ಲಡಾಖ್ನ ಪ್ರದೇಶ ಪ್ಯಾಂಗಾಂಗ್ ಲೇಕ್ನಿಂದ ವಿಡಿಯೋ ಚಿತ್ರೀಕರಣವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಈ ವಿಡಿಯೋ ಚಿತ್ರೀಕರಣವನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ. ನಾನು ಕಿರಣ್, ಸ್ವರ್ಣ ಟ್ರಾವೆಲ್ಸ್, ಮಲ್ಲೇಶ್ವರಂ, ಬೆಂಗಳೂರು, CN ರಸ್ತೆ, ಭದ್ರಾವತಿ.